ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ರೈಸು ಮತ್ತು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬದನೇಕಾಯಿ ಪಲ್ಯ ಸ್ವಲ್ಪ ಬದನೇಕಾಯಿ ಕೆಲವೊಂದು ಕೆಟ್ಟೋಗಿತ್ತು ಅಂತ ಹೇಳ್ಬಿಟ್ಟು ಒಂದು 3-4 ಅಷ್ಟು ಚೆನ್ನಾಗಿತ್ತು. ಅದ್ರ ಜೊತೆಗೆ ಸ್ವಲ್ಪ ಆನಿಯನ್ನು ಸೇರಿಸ್ಬಿಟ್ಟು ಟೊಮೊಟೊ ಒಂದು ಸೇರಿಸ್ಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬದನೇಕಾಯಿ ಪಲ್ಯ. ನನಗೆ ಬದನೇಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ, ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಚೆನ್ನಾಗಿರೋ ಬದನೇಕಾಯಿ ಜೊತೆ 2 ಆನಿಯನ್ನು, 1 ಟೊಮೊಟೊ ಸೇರಿಸ್ಬಿಟ್ಟು ಅದ್ರ ಜೊತೆಗೆ ಆಯಿಲು, ಅರಿಶಿನ ಹಾಗೆ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಸೇರಿಸಿ ಅದ್ರ ಜೊತೆಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಕುದ್ತಾ ಇದೆ. ಬದನೇಕಾಯಿ ಪಲ್ಯನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ನಾವು ಒಂದು 2-3 ಥರ ಮಾಡ್ತೀವಿ. ಎಣ್ಣೆ ಬದನೇಕಾಯಿ ಹಾಗೆ ಆನಿಯನ್ ಸೇರಿಸ್ಬಿಟ್ಟು ಬದನೇಕಾಯಿ ಮಾಡ್ತೀವಿ. ಅದ್ರ ಜೊತೆಗೆ ಆನಿಯನ್ ಬಿಟ್ಟು ಬೆಳ್ಳುಳ್ಳಿ ಸೇರಿಸ್ಬಿಟ್ಟು ಬದನೇಕಾಯಿ ಪಲ್ಯ ಮಾಡ್ತೀವಿ ಫ್ರೆಂಡ್ಸ್. ಬೇರೆ ಬೇರೆ ಟೈಪ್ಸಲ್ಲಿ ಮಾಡಿದಾಗ ಬೇರೆ ಬೇರೆ ಟೇಸ್ಟ್ ಬರುತ್ತೆ. ಬಟ್ ಒಟ್ಟಿನಲ್ಲಿ ಬದನೇಕಾಯಿ ಪಲ್ಯ ಅಂತೂ ಸಖತ್ತಾಗಿರುತ್ತೆ. ಇವತ್ತು ಆನಿಯನ್ ಸೇರಿಸ್ಬಿಟ್ಟು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಕಡೆ ಸೈಡು ರೈಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರೈಸ್ ಜೊತೆ ಬದನೇಕಾಯಿ ಪಲ್ಯ ಮಾಡ್ಕೊಂಡು ತಿಂತಿದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಯಾವ ರೀತಿ ಬದನೇಕಾಯಿ ಪಲ್ಯ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಲೇಟಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಕೂಡ ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್. ಅದಕ್ಕೆ ಟಿಫಿನ್ ಏನು ಮಾಡಲಿಲ್ಲ. ಸೊ ಅದಕ್ಕೆ ರೈಸು ಮತ್ತು ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. 2026ರ ಮೊದಲ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಇದು. ಮೊದಲ ವ್ಲಾಗ್ ಆಗಿರುತ್ತೆ. 2025ರಲ್ಲಿನೇ ಮುಂಚೆ ಮಾಡಿರೋ, ಅಂದರೆ ಇವಾಗ ರೀಸೆಂಟಾಗಿ ಅಪ್ಲೋಡ್ ಮಾಡಿರೋ 2 ವೀಡಿಯೋ 2025ರಲ್ಲೇ ಮಾಡಿರೋದು ಫ್ರೆಂಡ್ಸ್. ಏನಕ್ಕೆ ಅಂತಂದರೆ ಸ್ವಲ್ಪ ಅದೇ ಆ ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಕೆಲವೊಂದು ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಕಂಟಿನ್ಯೂ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಇಲ್ಲಿ ತರಕಾರಿ ಅಂದರೆ ಬದನೇಕಾಯಿ ಪಲ್ಯ ಮಾಡ್ತಿದ್ನಿ ಅಲ್ವಾ, ಅದು ಎಲ್ಲ ಚೆನ್ನಾಗಿ ಕುದ್ತಾ ಇದೆ ಫ್ರೆಂಡ್ಸ್. ಇದ್ರ ಜೊತೆಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಒಂದು ಸೇರಿಸ್ಬೇಕಾಗುತ್ತೆ. ಅದನ್ನ ಹಾಕಿದ್ರಂತಂದರೆ ತುಂಬ ಟೇಸ್ಟಿ ಆಗುತ್ತೆ ಬದನೇಕಾಯಿ ಪಲ್ಯ. ಇದಕ್ಕೆ ಸ್ವಲ್ಪ ಆಯಿಲ್ ಕಮ್ಮಿ ಆಗಿದೆ, ಸೊ ಸ್ವಲ್ಪ ಆಯಿಲ್ ಸೇರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ. ಆಯಿಲ್ ಸ್ಟಾರ್ಟಿಂಗೇ ಜಾಸ್ತಿ ಹಾಕ್ಬೇಕಂತೇನಿಲ್ಲ ಫ್ರೆಂಡ್ಸ್. ಪಲ್ಯ ಮಾಡುವಾಗ ಸ್ವಲ್ಪ ಏನಾದರೂ ಆಯಿಲ್ ಕಮ್ಮಿ ಅನಿಸಿದರೆ ಅಂತಂದರೆ ಆಮೇಲೆ ಸೇರಿಸ್ಕೋಬೋದು. ಸೊ ಅದಕ್ಕೆ ಸ್ಟಾರ್ಟಿಂಗೇ ಜಾಸ್ತಿ ಹಾಕ್ಕೊಂಬಿಟ್ರೆ ಅಂತಂದರೆ ಆಮೇಲೆ ಅದನ್ನ ತೆಗಿಯೋಕ್ಕಾಗಲ್ಲಲ್ವ, ಕಷ್ಟ ಆಗುತ್ತೆ. ಸೊ ಅದಕ್ಕೆ ಆಮೇಲೆ ಹಾಕ್ಕೋಬೋದು. ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಖಾರ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ರೈಸ್ ಕೂಡ ರೆಡಿ ಆಗ್ತಿದೆ ಫ್ರೆಂಡ್ಸ್. ಸ್ವಲ್ಪ ರೈಸಿಗೆ ನೀರು ಜಾಸ್ತಿ ಆಗಿತ್ತು, ಕಮ್ಮಿ ಎಲ್ಲ ಸ್ವಲ್ಪ ಜಾಸ್ತಿ ಆಗಿತ್ತು ನೀರು. ಸೊ ಅದಕ್ಕೆ ನೀರೆಲ್ಲ ಆಚೆ ಬರ್ತಾಯಿತ್ತು. ಇದ್ರ ಜೊತೆಗೆ ಸ್ವಲ್ಪ ಆಯಿಲ್ ಕಮ್ಮಿ ಆಗಿತ್ತಲ್ವ, ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಬದನೇಕಾಯಿ ಚೆನ್ನಾಗಿ ಕುದ್ದಿದೆಯಾ ಅಂತ ಹೇಳ್ಬಿಟ್ಟು ಕೂಡ ಅಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಂದಲ್ವ ಫ್ರೆಂಡ್ಸ್, ಅದು ಇದೇನೆ ಶೇಂಗಾ ಪುಡಿ. ಬದನೇಕಾಯಿ ಜೊತೆಗೆ ಶೇಂಗಾ ಪುಡಿ ಸೇರಿಸಿದ್ರೆ ಸಖತ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕೆಲವೇ ಬದನೇಕಾಯಿ ಇದ್ದರೂ ಕೂಡ ಅದ್ರ ಜೊತೆಗೆ 1-2 ಆನಿಯನ್ನು ಸೇರಿಸ್ಬಿಟ್ಟು ನಮಗೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ನೀರಾಗಿಯೇ ಮಾಡ್ಕೋಬೇಕು. ಬದನೇಕಾಯಿ ಅಂತಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಶೇಂಗಾ ಪುಡಿ ಸೇರಿಸಿದೆ ಫ್ರೆಂಡ್ಸ್. ಆಯಿಲ್ ಆವಾಗಲೇ ಕಮ್ಮಿ ಆಯಿತು ಅಂತಂದಲ್ವ, ಅದಕ್ಕೆ ಇಲ್ಲಿ ಸೇರಿಸ್ಕೊಂಡೆ. ಸ್ವಲ್ಪ ಆಯಿಲ್ ಇಲ್ಲ ಅಂದರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ ಪಲ್ಯಗಳು, ಸ್ವಲ್ಪ ನೋಡಿಕೊಂಡೇ ಹಾಕೋಬೇಕು ಫ್ರೆಂಡ್ಸ್. ಇಲ್ಲಿ ಬದನೇಕಾಯಿ ಪಲ್ಯ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಈ ರೀತಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಬದನೇಕಾಯಿ ಪಲ್ಯ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನೀವು. ರೈಸಲ್ಲಿ ಮಾಡ್ತಿರೋದ್ರಿಂದ ಬದನೇಕಾಯಿ ಪಲ್ಯ ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ. ಇನ್ ಕೇಸ್ ರೊಟ್ಟಿಯಲ್ಲಿ ಅಥವಾ ಚಪಾತಿಯಲ್ಲಿ ಏನಾದರೂ ತಿನ್ನಬೇಕು ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗುತ್ತೆ ನೀರು. ಫುಲ್ ನೀರಾದರೆ ಚೆನ್ನಾಗಿ ಅನಿಸಲ್ಲ. ಆಯಿತು ಫ್ರೆಂಡ್ಸ್, ಬದನೇಕಾಯಿ ಪಲ್ಯ ಇನ್ನೇನು ಕಂಪ್ಲೀಟ್ ಆಯಿತು. 3 to 5 ಮಿನಿಟ್ಸ್ ಆಯ್ತು ಕುದಿಸಿದ್ರೆ ಅಂತಂದರೆ ಕಂಪ್ಲೀಟ್ ಆಯಿತು. ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಬದನೇಕಾಯಿ ಪಲ್ಯ. ತುಂಬ ಚೆನ್ನಾಗಿ ಬಂತು, ಸಖತ್ ಟೇಸ್ಟ್ ಇದೆ ಮಾತ್ರ. ನೀವು ಟ್ರೈ ಮಾಡಿ.
ಬದನೆಕಾಯಿ ಪಲ್ಯ ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಕಡೆ ರೈಸ್ ಕೂಡ ಕಂಪ್ಲೀಟ್ ಆಗಿತ್ತು ಫ್ರೆಂಡ್ಸ್. ಇನ್ನೇನು ಊಟ ಮಾಡ್ತೀವಿ ಫ್ರೆಂಡ್ಸ್. ಇವಾಗ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿರೋದ್ರಿಂದ ಅಡುಗೆ ಮಾಡೋದು ಕೂಡ ಲೇಟ್ ಆಯಿತು. ಯಾಕಂದರೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಸ ಗುಡಿಸಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮಾಡೋಕ್ಕೆ ಲೇಟ್ ಆಯಿತು. ಹಂಗೆ ಎಲ್ಲದು ಬಿಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಅಷ್ಟೊಂದು ನೀಟ್ ಅನಿಸಲ್ಲಲ್ವ. ಸೊ ಅದಕ್ಕೆ ಮನೆ ಕೆಲಸ ಟೆನಿ ಕಾಸ್ಟ್ ಮಾಡಿಬಿಟ್ಟು ಅಡುಗೆ ಮಾಡಬೇಕಲ್ವ, ಅದು ಮನೆಗೆ ಭೂಷಣ ಅಲ್ವಾ. ಸೊ ಅದಕ್ಕೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಸಿವಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿದೆ ಫ್ರೆಂಡ್ಸ್. ಇವಾಗ ಅಡುಗೆ ಕೂಡ ಕಂಪ್ಲೀಟ್ ಆಯಿತು. ಊಟ ಮಾಡ್ತಿದ್ದೀನಿ. ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೀವೇ ಬದನೆಕಾಯಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿ ಟೇಸ್ಟ್ ಇರುತ್ತೆ. ಈ ಥರ ಮಾಡ್ಕೊಳ್ಳಿ ಒಂದ್ಸಲ. ಬಿಸಿ ಬಿಸಿ ರೈಸಿಗೆ ಬದನೆಕಾಯಿ ಪಲ್ಯ ಸೇರಿಸ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಇವಾಗ ಊಟ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹಸಿವಾದಾಗ ಊಟ ಹೆಂಗೆ ಇದ್ದರೂ ಕೂಡ ಅದು ಸೇರುತ್ತೆ ಅಂತಂತಾರಲ್ವ. ಸೊ ಹಸಿವಾದಾಗ ಬಿಸಿ ಆದ್ರೇನು ತಣ್ಣಗಿದ್ರೇನು ಊಟ ಸೇರುತ್ತೆ. ಅದರಲ್ಲೂ ಇವಾಗ ಬಿಸಿ ಬದನೆಕಾಯಿ ಪಲ್ಯ ರೈಸ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಲ್ವ, ತುಂಬ ಟೇಸ್ಟ್ ಅನಿಸ್ತಿದೆ, ತುಂಬ ಖುಷಿ ಆಗ್ತಿದೆ. ಊಟ ಮಾಡ್ತಿದ್ದೀವಿ ಇವಾಗ. ನಮ್ಮ ಅಕ್ಕ ಕೂಡ ಊಟ ಮಾಡ್ತಾವಳೆ, ಫುಲ್ ಖುಷಿಯಾಗಿದ್ದಾಳೆ ಅವಳು ಕೂಡ. ಬಿಸಿ ಬಿಸಿ ರೈಸು ಬದನೆಕಾಯಿ ಪಲ್ಯ ಊಟ ಮಾಡೋಕ್ಕೆ. ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ನಮ್ಮ ಮನೇಲಿ ನಾನೇ ಜಾಸ್ತಿ ಕುಕ್ಕಿಂಗ್ ಮಾಡೋದು. ರೊಟ್ಟಿ, ಅದರಲ್ಲೂ ಬೇರೆ ಬೇರೆ ಟೈಪ್ಸು ಪಲ್ಯಗಳು ಮಾಡೋಕ್ಕಂದ್ರೆ ನಂಗೆ ತುಂಬ ಇಷ್ಟ. ಅದು ನಮ್ಮಮ್ಮನ ಜೊತೆಯಿಂದನೇ ಕಲ್ತ್ಕೊಂಡಿರೋದು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾಳೆ ಫ್ರೆಂಡ್ಸ್. ಪಲ್ಯ, ರೊಟ್ಟಿ, ಟೋಟಲಿ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ನಮ್ಮಮ್ಮನಿಂದನೇ ನಾನು ಕಲ್ತ್ಕೊಂಡಿರೋದು. ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಊಟ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಮನೆ ಅಂದಮೇಲೆ ಒಂದಲ್ಲ ಒಂದು ಕೆಲಸ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್. ಖಾಲಿ ಅಂತೂ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ಟೆ ವಾಶು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಕೆಲಸಗಳಿದ್ದೇ ಇರುತ್ತೆ ಮನೆ ಅಂದಮೇಲೆ. ಸೊ ಅದಕ್ಕೆ ಊಟ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಮತ್ತೆ ಬೇರೆ ಕೆಲಸಗಳು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೊಂದು ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್, ಪ್ಲೀಸ್ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.